ನಾವು ಬೆಂಗಳೂರಲ್ಲಿದ್ದೀವಿ ಸರ್. ಹಾಂ, ಏನು ಸರ್? ಹಾಂ ಹಾಂ, ಏನು ಸರ್? ಹೌದು ಹೌದು. ಸರ್ ಯಾರು ಇಲ್ಲ ಮನೇಲಿ, ನಾನೀಗ ಬೆಂಗಳೂರು ಕೆಲಸಕ್ಕೆ ಬಂದಿದ್ದೀನಿ. ಹ್ಞೂ, ಏನಾಗೈತೆ ಸರ್? ಇಲ್ಲ. ಹ್ಞೂ, ಹಾಂ ಸರ್ ಹೇಳಿ ಸರ್. ಅದು ಏನೋ ಹೇಳ್ತಿದಾರಲ್ಲ ಹೇಳಿ. ಏನು ವಿಷಯ ಅಂತಲೇ ಗೊತ್ತಿಲ್ಲಲ್ಲ ಸರ್. ಸ್ಟೇಷನಿಂದ ಫೋನ್ ಮಾಡಿದಾಗ ಏನು ವಿಷಯ ಅಂತ ಕೇಳಬೇಕಲ್ವಾ? ನಾನೀಗ ಬೆಂಗಳೂರಲ್ಲಿದ್ದೀನಿ. ಹ್ಞೂ ಸರಿ ಸರ್. ಅಲ್ಲ ಅದು ಏನಕ್ಕೆ ಅಂತ ಪೀನೆ ಸೆಕೆಂಡ್ ಸ್ಟೇಜಿಗೆ ಯಾವುದು? ಹಾಂ ಹೌದು, ಗಾಡಿ ಮನೆ ಹತ್ರ ಐತೆ. ಏನಕ್ಕೆ ಸರ್? ಹಂಗಲ್ಲ, ನಾನು ಅದೆಲ್ಲ ಕೇಳ್ತಿರೋದು. ನೀವು ಏನಕ್ಕೆ ಬೈದಿದ್ದು ಅಂತ ನಾನು ಕೇಳ್ತಿರೋದು ಸರ್. ಸರ್ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರಲ್ಲ, ಏನಕ್ಕೆ ಅಂತ ನಾನು ಕೇಳ್ತಿರೋದು ಸರ್. ಈಗ ನಾನು ಲೋನ್ ತೊಗೊಂಡಿದ್ದೀನಿ, ನಾನು ಲೋನ್ ಕ್ಲಿಯರ್ ಮಾಡ್ತೀನಿ. ಈಗ ಸಮಸ್ಯೆ ಐತೆ, ನಾನು ಇನ್ನೊಂದು ವಾರ ಬಿಟ್ಟು ಲೋನ್ ಕ್ಲಿಯರ್ ಮಾಡ್ತೀನಿ. ನೀವು ಅದನ್ನು ಬಿಟ್ಟುಬಿಟ್ಟು ಅದು ನ್ಯಾಯವಾಗಿ ಮಾತಾಡ್ಬೇಕಲ್ಲ ಸರ್. ಅದು ಹೆಂಗೆ ಬೈದಿರಿ ನೀವು ಹೇಳಿ ಸರ್? ಈಗ ನಮಗೆ ಏನಾದರೂ ಒಂದು ಸಮಸ್ಯೆ ಆಗ್ಬಿಡ್ತದೆ ಸರ್. ನೀವೇನು ಬ್ಯಾಂಕ್ ಅವರಾ? ಅಲ್ಲ ಸರ್, ನೀವು ಪೊಲೀಸ್ ಅಲ್ವಾ ಸರ್? ಅಲ್ಲಲ್ಲ, ನೀವು ಇವಾಗ ಇದು ಅಲ್ಲ, ನೀವು ಬೈದ್ರಲ್ಲ ಮೊಬೈಲ್ ಶಾಪ್ ಐದಂಗೆ, ನಾನು ಅದು ಕೇಳಿಸ್ಕೊಂಡೆ. ಹಾಂ, ಬೋಳಿ ಮಗ ಅಂತಂದ್ರೆ ಅರ್ಥ ಏನು ಸರ್? ಅದು ಮೊಬೈಲ್ ಹುಡುಗನಿಗೆ ಅದಕ್ಕೆ ಅವ್ರಿಗೆ ಬೈಬೋದಾ? ಅಲ್ಲ, ಒಂದು ಪೊಲೀಸ್ ಆದವರು ಇನ್ನೊಬ್ಬರಿಗೆ ಬೈಬೋದಾ ಸರ್? ನಾನು ಅದು ಕೇಳ್ತಿಲ್ಲ ಸರ್, ನಾನು ಬೈಕ್ ತಾನೇ ಇವಾಗಲೇ ಕೊಡ್ತೀನಿ, ಅದು ಬೇರೆ ಪ್ರಶ್ನೆ. ಇಲ್ಲ, ಬೈಕೆ ಸುಟ್ಟಾಕ್ತೀನಿ, ಅದು ಬೇರೆ ಪ್ರಶ್ನೆ. ನೀವು ಹೆಂಗೆ ಬೋಳಿ ಮಗ ಅಂತ ಬೈದಿದ್ದು ಅಂತ ನಾನೊಂದು ಕೇಳಿದೆ ಸರ್, ಅಷ್ಟೇ. ಏನಕ್ಕೆ ಬೈಬೋದು ಸರ್ ನೀವು ಹಂಗೆ? ನೀವು ಫೋನಲ್ಲಿ ಬೈದಿರೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿರೋದು, ಫೋನ್ ರಿಸೀವ್ ಮಾಡೋ ಬೋಳಿ ಮಗನೇ ಅಂದರೆ ಅಲ್ಲ ಯಾರಿಗೆ? ವಿನಯ್ ಅಂತ ನನಗೆ ಸರ್ ನೀವು ಮೆಸೇಜ್ ಮಾಡಿದ್ದು. ಆವಾಗ ಮೊಬೈಲ್ ಹ್ಯಾಂಗ್ ಆಯ್ತಿತ್ತು, ತಗೊಂಡೆ ಕೊಟ್ಟೆ. ನಾನು ಕೊಟ್ಕೊಂಡು ಒಂದು ಸಿಗರೇಟ್ ಸೇದಕ್ಕೆ ಪಕ್ಕಕ್ಕೆ ಹೋದೆ. ಏನ ಮೊಬೈಲು ಚಾರ್ಜು ಇಲ್ಲ, ಮತ್ತು ಮೊಬೈಲ್ ಸಮಸ್ಯೆ ಕೊಟ್ಟಿದ್ದು. ಅವ್ರು ಚಾರ್ಜ್ ಆನ್ ಮಾಡೋರು ನನಗೆ ಗೊತ್ತಿಲ್ಲ. ನೀವು ಅವನಿಗೂ ಫೋನ್ ಮಾಡಿದಾಗ ಬೋಳಿ ಮಗ ಅಂತ ಬೈದಿದ್ರಿ ಸರ್. ನಾನು ಹುಚ್ಚು ಒಯ್ಯಕ್ಕೆ ಹೋದೆ, ಸಿಗರೇಟ್ ಸೇದಕ್ಕೆ ಹೋದೆ. ಹುಚ್ಚು ಒಯ್ಯೋಕ್ಕೆ ಮತ್ತು ಸಿಗರೇಟ್ ಸೇದಕ್ಕೆ ಸರ್, ನಾನು ಹುಚ್ಚು ಒಯ್ಯಕ್ಕೆ ಹೋದೆ, ಸಿಗರೇಟ್ ಸೇದಕ್ಕೆ ಹೋದೆ ಸರ್. ವಾಯ್ಸ್ ರೆಕಾರ್ಡಿಂಗ್ ಮೊಬೈಲಲ್ಲಿ ರೆಕಾರ್ಡಿಂಗ್ ಆಪ್ಷನ್ ಐತಲ್ಲ. ಈಗ ನೀವು ಮಾತಾಡ್ತಿರೋದು ರೆಕಾರ್ಡ್ ಐತೈತೆ, ನೀವು ಮಾತಾಡಿರೋದು ಮೆಸೇಜ್ ಹಂಗೆ ಸ್ಕ್ರೀನ್ ರೆಕಾರ್ಡ್ ತಗೊಂಡಿದ್ದೀನಿ. ಅಲ್ಲಲ್ಲ, ನೀವೊಬ್ಬರು ಸಾಹೇಬ್ರು ಆಗ್ಬಿಟ್ಟು ನೀವು ಈ ಥರ ಮಾತಾಡ್ಬೋದಂದ್ರೆ ನಮಗೆ ಮೇಲಧಿಕಾರಿಗೆ ತೊಗೊಂಡೆ ಕೊಡಬೇಕಲ್ವ ಸರ್? ಮೇಲಧಿಕಾರಿಗೆ ತೊಗೊಂಡೆ ಕೊಡಬೇಕಲ್ವಾ? ಈಗ ನೀವು ಕೆಳಗಿರೋರು, ನೀವು ಹಿಂಗೆ ಹೇಳಿದ್ಮೇಲೆ ನಾವು ಮೇಲಧಿಕಾರಿಗಳಿಗೆ ಹೋಗ್ಬೇಕಲ್ವಾ ಸರ್? ಮತ್ತೆ ಇನ್ನೇನು ಬೋಳಿ ಮಗನೇ ಅಂದರೆ ಬಿಡೋಕ್ಕಾಗತ್ತಾ ಸರ್? ಅಲ್ಲ, ನೀವು ಹೆಂಗೆ ಸರ್ ಬೋಳಿ ಮಗ ಅಂತ ಹೇಳ್ತೀರಾ? ಅಲ್ಲ, ಬೋಳಿ ಮಗ ಅಂತ ಹೆಂಗೆ ಹೇಳ್ತೀರಾ? ಅಲ್ಲಲ್ಲ, ನೀವು ಬೋಳಿ ಮಗ ಅಂತಂದ್ರಲ್ಲ, ನೀವು ಕಟ್ತಿರಲ್ಲೋನು ಸರ್. ನೀವು ವಾಟ್ಸಪ್ಪಲ್ಲಿ ಮೆಸೇಜ್ ಐತೆ ಸರ್, ಸ್ಕ್ರೀನ್ ರೆಕಾರ್ಡು. ಇನ್ನೊಂದು ಮೊಬೈಲ್ ಮಾಡಿಕೊಟ್ಟು ಲೈವ್ ರೆಕಾರ್ಡಿಂಗ್ ಸರ್. ಇದು ಲೈವ್ ಹೋಯ್ತಿರೋದು, ಸುಳ್ಳಲ್ಲ, ಲೈವೇ ಹೋಯ್ತಿರೋದು.
ಲೈವ್ ಹೋಯ್ತಿರೋದು. ಹಾಂ, ಲೈವ್ ಅಂದರೆ ಸೋಷಿಯಲ್ ಮೀಡಿಯಾದ. ಸಾರ್